ಸಿಎಂ ಸಾಂತ್ವನದಿಂದ ಸಾಫ್ಟ್ ಆದ ನೇಹಾ ತಂದೆ ನಿರಂಜನ್. ಸಿಎಂ ಜೊತೆ ಮಾತಾಡಿದ ನಂತರ ನಿರಂಜನ್ ಹಿರೇಮಠ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಬೆನ್ನ ಹಿಂದೆ ನಿಂತು ಸರ್ಕಾರ ಕೆಲಸ ಮಾಡಿದೆ. ಸಾಂತ್ವನ ಹೇಳೋದಕ್ಕೆ ಬರೋದಾಗಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಾನು ತಪ್ಪಾಗಿ ಮಾತನಾಡಿದ್ರೆ ಕ್ಷಮಿಸಿ. ಪೊಲೀಸ್ ಆಯುಕ್ತರ ಬಗ್ಗೆಯೂ ತಪ್ಪಾಗಿ ಮಾತನಾಡಿದ್ದೀನಿ. ಮಾಹಿತಿ ಕೊರತೆಯಿಂದ ಸರ್ಕಾರದ ವಿರುದ್ಧ ಹೇಳಿಕೆ ಕೊಟ್ಟಿದ್ದೆ. ಶಾಸಕರು, ಜಿಲ್ಲಾಧ್ಯಕ್ಷರು ಎಲ್ಲರೂ ನಮ್ಮ ಪರ ನಿಂತಿದ್ದಾರೆ. ದುಃಖದಲ್ಲಿ ಮಾತನಾಡಿದ್ದೆ, ಕ್ಷಮಿಸಿ ಅಂತ ನಿರಂಜನ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆ ಸಿಎಂ ಜೊತೆ ಫೋನ್ನಲ್ಲಿ ಮಾತನಾಡಿದ ನಂತರ ನಿರಂಜನ್ ಹಿರೇಮಠ್ ಅವರು ಕೊಟ್ಟಿದ್ದು. ಸಿಎಂ ಸಾಂತ್ವನದಿಂದ ಸಾಫ್ಟ್ ಆಗಿದ್ದಾರೆ ನೇಹಾ ತಂದೆ ನಿರಂಜನ್. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು, ಸಿಟ್ಟಾಗಿದ್ರು. ಆದ್ರೆ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಂತೆ ಸಿಎಂ ಸಾಂತ್ವನ ಕೊಟ್ಟ ನಂತರ ಈಗ ಸಾಫ್ಟ್ ಆಗಿದ್ದಾರೆ ನಿರಂಜನ್ ಹಿರೇಮಠ್. ಸಿಎಂ ಜೊತೆ ಮಾತಾಡಿದ ನಂತರ ನಿರಂಜನ್ ಹಿರೇಮಠ್ ಹೇಳಿಕೆ ಕೊಟ್ಟಿದ್ದಾರೆ. ಶಾಸಕರು ನಾನು ಇನ್ನೂ ಎಂಟ್ರೆನ್ಸ್ ಆಗಿದ್ದಿಲ್ಲ, ಅದಕ್ಕೆ ಮುಂಚೆಗೆ ಅವರು ಅಟೆಂಡ್ ಆಗಿದ್ರು. ಅವಾಗಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಅವರು ಅಂತ್ಯಕ್ರಿಯೆ ಎಲ್ಲದಕ್ಕೂ ಭಾಗವಹಿಸಿದ್ರು. ಆಮೇಲೆ ಕೆಲವೊಂದು ಮುಖಂಡರು ಯಾರ್ಯಾರು ಈ ಇದಕ್ಕೆ ಸಾಂತ್ವನ ಹೇಳಕ್ಕೆ ಬಂದಿದ್ರು, ಅವರು ಕೂಡ ಏನಾಗಿದೆ ಘಟನೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಗೊಂಡು ಕೆಲವೊಂದು ಸರ್ಕಾರ ಮಟ್ಟಕ್ಕೆ ನಮ್ಮ ಪಕ್ಷದವರೇ, ನಾನು ಇಂಥವ್ರೆ ಅಂಥವ್ರೆ ಅಂತ ಹೆಸರು ತೊಳಗಿಲ್ಲ, ಎಲ್ಲರೂ ಕೂಡ ಆ ಒಂದು ಘಟನೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಸರ್ಕಾರಕ್ಕೆ ತಿಳಿಸಿದ್ದು. ಈಗ ನಮಗೆಲ್ಲ ಮಾಹಿತಿಗಳನ್ನು ಬಂದು ಅದಕ್ಕೆ ಸರ್ಕಾರ ಇಮಿಡಿಯೇಟ್ಲಿ ಸ್ಪಂದಿಸಿ, ಎಲ್ಲರೂ ಕೂಡ ಸ್ಪಂದಿಸಿ ಅದನ್ನು ಆದೇಶ ಮಾಡಿ ಹೇಳಬೇಕು ಅನ್ನೋ ಇಚ್ಛೆ ಅವ್ರಿಗಿತ್ತು. ನನಗದು ಮಾಹಿತಿ ಕೊರತೆ ಇತ್ತು. ಏನು ಮಾಡತ್ತಾರ, ಏನೂ ಮಾಡುವಲ್ರಂತ ನನಗೆ ಅಸಮಾಧಾನದಿಂದ ನಾನು ಸರ್ಕಾರದ ವಿರುದ್ಧ ಕೂಡ ಹೇಳಿದ್ದು ಕರೆ. ಮತ್ತೆ ನನ್ನವರೇ ಆದ ನನ್ನ ಕೈ ಹಿಡಿದಿಲ್ಲ ಅಂತ ನನಗೆ ಬಹಳ ಭಯ ಆಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.